ಎಲ್ರಿಗೂ ನಮಸ್ಕಾರ. ಇವತ್ತು ಅನ್ನಕ್ಕೆ ತುಂಬಾ ರುಚಿಯಾಗಿರೋವಂಥ ಬದನೆಕಾಯಿಯಿಂದ ಮಾಡಿರೋ ಒಂದು ಸೈಡ್ ಡಿಶ್ನ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹೊಸ ರುಚಿ. ಇದು ಮಾಡುವ ಟೈಮ್ ಕೂಡ ತುಂಬಾ ಕಡಿಮೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸುಮಾರು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ಬದನೆಕಾಯಿನ ತೊಗೋಬೋದು. ನಾನಿಲ್ಲಿ ಸಣ್ಣ ಬದನೆಕಾಯಿ ಸಿಗತ್ತಲ್ಲ, ಎಣ್ಣೆಗಾಯಿ ಮಾಡುವಂಥದ್ದು, ಅದನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ, ಸಣ್ಣ ಸಣ್ಣ ಹೋಳುಗಳಾಗಿ, ಪೂರ್ತಿಯಾಗಿ ಹೋಳು ಹಾಗೆ ಇರೋ ಹಾಗೆ ಹೆಚ್ಕೋತಾ ಇದ್ದೀನಿ. ಆದ್ದರಿಂದ ನಾನು ಈ ರೀತಿಯಾಗಿರೋ ಒಂದು ಬದನೆಕಾಯಿನ ತೊಗೊಂಡು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಚಮಚ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಕಟ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಂಡಿದ್ದೀನಿ, ಕಪ್ಪಗೆ ಆಗಬಾರ್ದು ಅಂತ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ ಬೇಡ. ಇದನ್ನು ಸ್ವಲ್ಪ ಎಲ್ಲ ಕಡೆ ಹರಡ್ಕೊಳ್ಳೋಣ, ಯಾಕೆ ಅಂತಂದರೆ ನಮ್ಮ ಬದನೆಕಾಯಿ ಇದಕ್ಕೆ ಕಚ್ಕೋಬಾರ್ದು ಅಂತ. ಈಗ ನೀರಲ್ಲಿ ಹಾಕಿರೋ ಬದನೆಕಾಯಿನ ನಾನು ಒಂದು ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ, ನೀರು ಬೇಡ ನಮಗೆ. ಈಗ ಒಣಕಲಾಗಿರೋ ಬದನೆಕಾಯಿನ ಈ ಪ್ಯಾನ್ಗೆ ಹಾಕ್ಕೊಂಡು ಆ ಎಣ್ಣೆ ಹಾಕಿದ್ವಲ್ಲ ಅದರಲ್ಲಿ ಇದನ್ನು ಹುರ್ಕೋಬೇಕು. ಸಣ್ಣದಾಗಿ ಹುರ್ಕೋತಾ ಹೋಗಬೇಕು, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನೀರು ಹಾಕೋದು ಬೇಡ, ಜಾಸ್ತಿ ಎಣ್ಣೆನೂ ಬೇಡ. ಈಗ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ, ಆದರೆ ಇನ್ನೂ ಬೆಂದಿಲ್ಲ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಾವು, ಅಂದರೆ ಸ್ವಲ್ಪ ಗರ್ಗರಿಯಾಗಿ ಕ್ರಿಸ್ಪಾಗಿ ಇರಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಸಪ್ಪೆ ಇರಬಾರ್ದು ಅಂತ. ಈಗ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಒಂಥರ ರೋಸ್ಟ್ ಆದಾಗ ರುಚಿ ಚೆನ್ನಾಗಿರುತ್ತೆ, ಹಾಗಾಗಿ ನೀರು ಹಾಕೋದು ಬೇಡ. ಮತ್ತೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಈಗ ಪೂರ್ತಿಯಾಗಿ ಬೆಂದಿದೆ, ಕ್ರಿಸ್ಪಾಗಿ ಇದೆ, ಸ್ವಲ್ಪ ಅಲ್ಲಲ್ಲಿ ಚೆನ್ನಾಗಿ ರೋಸ್ಟ್ ಕೂಡ ಆಗಿದೆ, ರುಚಿ ಚೆನ್ನಾಗಿರುತ್ತೆ ಆ ನಂತರದಲ್ಲಿ. ಹಾಗಾಗಿ ನೀರು ಹಾಕದೆ ಬೇಯಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಆಗಿದೆ, ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಮತ್ತೆ ಪ್ಯಾನ್ಗೆ ಸುಮಾರು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇಂಗನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಸಹ ಬಳಸ್ಬೋದು. ಈ ಹಂತದಲ್ಲಿ ಈರುಳ್ಳಿನ ಹಾಕ್ಕೊಂಡು, ಅಂದರೆ ಒಗ್ಗರಣೆ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೋಬೇಕು. ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೋತಾ ಇದ್ದೀನಿ. ಈ ಒಗ್ಗರಣೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1 ಇಂಚಿನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಪೂರ್ತಿಯಾಗಿ ಅದನ್ನು ಬಾಡಿಸ್ಕೋಬೇಕು. ಈಗ ಇದಾಗಿದೆ ಅಂತ ಆದರೆ ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಸಂಪೂರ್ಣವಾಗಿ ಹೊಟ್ಟೋಗಬೇಕು, ಇಲ್ಲ ಅಂತಂದರೆ ಆಮೇಲೆ ಚೆನ್ನಾಗಿರಲ್ಲ. 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮೆತ್ತಗಾಗಬೇಕು. ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಆದರೆ ನೀರನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು. ಈಗ ಇದು ಆಗತ್ಲು ಇದಕ್ಕೆ ಈಗ ಗ್ರೇವಿಗೆ ಅರಿಶಿನ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತಂದರೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕು, ತುಂಬ ನೀರಾಗಿ ಬೇಡ. ಒಂದು 1/4 ಕಪ್ನಷ್ಟು ನೀರನ್ನು ಆಗಾಗ್ಗೆ ಹಾಕ್ಕೊಂಡ್ರೆ ಸಾಕು, ಯಾಕೆಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಚೆನ್ನಾಗಿ ಕುದ್ದಿದೆ, ಹಸಿ ವಾಸನೆ ಎಲ್ಲ ಹೊಟ್ಟೋಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನಾವು ಬದನೆಕಾಯಿಗೂ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ ಅಂತ ಆದರೆ 1 ಕಪ್ನಷ್ಟು ಮೊಸರನ್ನು ಈ ಥರ ಕಡ್ದಿರೋ ಅಂಥದ್ದು, ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕ್ಕೋಬೇಕು. ಇದು ಹಾಕಬೇಕಾದ್ರೆ ಉರಿ ಆದಷ್ಟು ಸಣ್ಣದಿರಲಿ, ಇಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬೇಕಾದರೂ ನೀವು ಹಾಕ್ಕೋಬೋದು. ಜೋರು ಉರಿನಲ್ಲಿ ಹಾಕೋಕ್ಕೆ ಹೋಗಬಾರ್ದು, ಇಲ್ಲ ಅಂತಂದರೆ ಎಲ್ಲ ಒಡೆದಾಗೆ ಆಗುತ್ತೆ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಸರು ಮತ್ತು ನಮ್ಮ ಗ್ರೇವಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಉರಿ ಸಣ್ಣದಿದೆ. ಇದಕ್ಕೆ ನಾವು ಈಗಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿನ ನಾನು ಹಾಕ್ಕೋತಾ ಇದ್ದೀನಿ. ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಜೋರು ಉರಿ ಬೇಡ, ಸಣ್ಣದಾಗಿ ಉರಿ ಇರಬೇಕು, ಅದರಲ್ಲೇ ಅದು ಕುದಿಯೋಕ್ಕೆ ಬರುತ್ತೆ. ಸಣ್ಣದಾಗಿ ಕುದ್ರೆ ಸಾಕು. ಈಗ ಸ್ವಲ್ಪ ಕುದ್ದಿದೆ ಅಂತ ಆದರೆ 1 ನಿಮಿಷ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇಷ್ಟು ಹದದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಇದು ಅನ್ನಕ್ಕಷ್ಟೇ ಅಲ್ಲ, ನಿಮ್ಮ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಚಪಾತಿಗೆ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ, ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು
ನೀವು ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ, ತುಂಬಾ ಡಿಫ್ರೆಂಟ್ ಆಗಿರೋ ಅಂಥ ಒಂದು ಸೈಡ್ ಡಿಶ್ಶು. ಲಂಚ್ ಬಾಕ್ಸ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.